ಹಲೋ ಫ್ರೆಂಡ್ಸ್, ಎಲ್ಲರಿಗೂ ನಮಸ್ಕಾರ. ಇನ್ಫಾರ್ಮೇಷನ್ ಬ್ರೋನ ಹೊಸ ಇನ್ಫಾರ್ಮೇಷನ್ಗೆ ನಿಮ್ಮಲ್ಲ ಪ್ರೀತಿಯ ಸ್ವಾಗತ ಸುಸ್ವಾಗತ ಗೆಳೆಯರಿ. ಇವತ್ತು DRDO ಡಿಫೆನ್ಸ್ ರಿಸರ್ಚ್ ಆ್ಯಂಡ್ ಡೆವಲಪ್ಮೆಂಟ್ ಆರ್ಗನೈಜೇಷನ್ನಲ್ಲಿ ಕರೆದಿರ್ತಕ್ಕಂಥ ಒಂದು ಜಾಬ್ನ ಬಗ್ಗೆ ಮಾಹಿತಿಯನ್ನು ನೀಡ್ತಾ ಹೋಗ್ತೇನೆ ಸ್ನೇಹಿತರೆ. ದಯವಿಟ್ಟು ಯಾರಾದರೂ ನಮ್ಮ ಚಾನಲ್ ಇನ್ನೂ ಸಬ್ಸ್ಕ್ರೈಬ್ ಆಗಿಲ್ಲ ಕೆಳಗಡೆ ಸಬ್ಸ್ಕ್ರೈಬ್ ಆಗಿ ನಮ್ಮ ಚಾನಲ್ ನೆನಪಕ್ಕ ಹಾಗೆ ಬರ್ತಕ್ಕಂಥ ಬೆಲ್ಲಿಗೆ ಕ್ಲಿಕ್ ಮಾಡಿ ಅಂತ ಹೇಳ್ತಾ, ಈ ವಿಡಿಯೋ ಇಷ್ಟ ಆದರೆ ಒಂದು ಲೈಕ್ ಮಾಡಿ, ಹಾಗೆ ನಿಮ್ಮ ಫ್ರೆಂಡ್ಸ್ ಆ್ಯಂಡ್ ಫ್ಯಾಮಿಲಿಯಲ್ಲಿ ಶೇರ್ ಮಾಡಿ ಗೆಳೆಯರಿ. ಸರಿನಾ? ವಿಡಿಯೋವನ್ನು ಮುಂದುವರಿಸ್ತಿದ್ದೇನೆ ಸ್ನೇಹಿತರೆ. ನೋಡಿ, DRDO ಸರಿನಾ, ಒಂದು ಡಿಫೆನ್ಸ್ ರಿಸರ್ಚ್ ಡೆವಲಪ್ಮೆಂಟ್ ಆರ್ಗನೈಜೇಷನಲ್ಲಿ ಹುದ್ದೆಗಳನ್ನು ಆಹ್ವಾನಿಸಲಾಗಿದೆ. ಹುದ್ದೆಗಳ ಬಗ್ಗೆ ಸಂಪೂರ್ಣ ಮಾಹಿತಿಯನ್ನು ನೀಡ್ತಾ ಹೋಗ್ತೇನೆ ಸ್ನೇಹಿತರೆ. ಸರಿನಾ? ವಾಲ್ಕ್ ಇನ್ ಇಂಟರ್ವ್ಯೂ ಆಫ್ ದ ಕ್ಯಾಂಡಿಡೇಟ್ಸ್ ಫುಲ್ಫಿಲ್ ದ ಕ್ವಾಲಿಫಿಕೇಷನ್ಸ್ ಮೆನ್ಷನ್ ಬಿಲೋ ಫಾರ್ ದ ಪೀರಿಯಡ್ 2 years ಟು ಬಿ ಹೆಲ್ಡ್ DMSRDE ಕಾನ್ಪುರ್ ಟು ಅವಾರ್ಡ್ ರಿಸರ್ಚ್ ಅಸೋಸಿಯೇಟ್ಶಿಪ್ ಆ್ಯಂಡ್ ಜೂನಿಯರ್ ರಿಸರ್ಚ್ ಫಾಲೋಶಿಪ್ಗೆ ಒಂದು ಹುದ್ದೆಗಳಿಗೆ ಹೈರಿಂಗ್ ಮಾಡಿದೆ ಸ್ನೇಹಿತರೆ. ಸರಿನಾ? ಇನ್ನು ಕೆಳಗಡೆ ಹುದ್ದೆಗಳ ಮಾಹಿತಿ ಮತ್ತು ನಂಬರ್ಸ್ಗಳು ಎಷ್ಟು ಹುದ್ದೆಗಳು ಖಾಲಿವೆ ಅಂತ ಹೇಳಿದ್ದಾರೆ, ಮತ್ತು ಸಬ್ಜೆಕ್ಟ್ ಯಾವ ಒಂದು ಸಬ್ಜೆಕ್ಟಲ್ಲಿ ನೀವು ವಿದ್ಯಾರ್ಹತೆ ಪಡೆದಿರಬೇಕು, ಮತ್ತು ಕ್ವಾಲಿಫಿಕೇಷನ್ ಮತ್ತು ಡೇಟ್ ಇನ್ ಇಂಟರ್ವ್ಯೂ. ಸರಿನಾ? ಅದರ ಬಗ್ಗೆ ಇಲ್ಲಿ ಮಾಹಿತಿನ ನೀಡಿದ್ದಾರೆ ಸ್ನೇಹಿತರೆ. ಪೂರ್ತಿಯಾಗಿ ಸಂಪೂರ್ಣವಾದ ಮಾಹಿತಿ ನೀಡ್ತಾ ಹೋಗ್ತೇನೆ. ರಿಸರ್ಚ್ ಅಸೋಸಿಯೇಟ್ಶಿಪ್ಪಲ್ಲಿ ಒಂದು ಹುದ್ದೆಗಳಿಗೆ ಫಾಲೋಶಿಪ್ಪನ್ನು ನೀಡಿದ್ದಾರೆ. ಕೆಮಿಸ್ಟ್ರಿ ಒಂದು ಸಬ್ಜೆಕ್ಟ್ ಅಥವಾ ಡಿಸಿಪ್ಲಿನ್ ಆಗಿರುತ್ತೆ. ಕ್ವಾಲಿಫಿಕೇಷನ್ ನೋಡಿದ್ರೆ PhD ಆರ್ ಈಕ್ವಲ್ಮೆಂಟ್ ಡಿಗ್ರಿ ಇನ್ ರಿಲೆವೆಂಟ್ ಡಿಸಿಪ್ಲಿನ್ಶಿಪ್ ಫ್ರಮ್ ದ ರೆಕಗ್ನೈಸ್ಡ್ ಯೂನಿವರ್ಸಿಟಿ. ಒಂದು ಕೆಮಿಸ್ಟ್ರಿಯಲ್ಲಿ PhD ಮುಗಿದಂಥವ್ರು ಒಂದು ಇದಕ್ಕೆ ಹುದ್ದೆಗೆ ಅರ್ಜಿಯನ್ನು ಸಲ್ಲಿಸ್ಬೋದು ಸ್ನೇಹಿತರೆ. ಸರಿನಾ? ಇನ್ನು ಎರಡನೇ ಹುದ್ದೆ ಜೂನಿಯರ್ ರಿಸರ್ಚ್ ಫಾಲೋಶಿಪ್. ಸರಿನಾ? ಒಂದು ಹುದ್ದೆಗೆ ಅರ್ಜಿಯನ್ನು ಕರೆದಿದ್ದಾರೆ. 2 ಹುದ್ದೆಗಳು ಇರುತ್ತೆ. ಸಬ್ಜೆಕ್ಟ್ ಬಂದ್ಬಿಟ್ಟು ಕೆಮಿಸ್ಟ್ರಿ, ಮೆಟೀರಿಯಲ್ ಸೈನ್ಸ್ ಮತ್ತು ಪಾಲಿಮರ್ ಸೈನ್ಸ್ ಹುದ್ದೆ, ಮತ್ತು ಕೆಮಿಕಲ್ ಇಂಜಿನಿಯರಿಂಗ್ ಆರ್ ಟೆಕ್ನಾಲಜಿ ಆ್ಯಂಡ್ ಮೆಟೀರಿಯಲ್ ಸೈನ್ಸ್ ಆ್ಯಂಡ್ ಇಂಜಿನಿಯರಿಂಗ್, ಪಾಲಿಮರ್ ಸೈನ್ಸ್ ಆರ್ ಇಂಜಿನಿಯರಿಂಗ್ ಆರ್ ಟೆಕ್ನಾಲಜಿಯಲ್ಲಿ ಉತ್ತೀರ್ಣರಾಗಿರಬೇಕು. ಸರಿನಾ? ಇನ್ನು ಕ್ವಾಲಿಫಿಕೇಷನ್ ನೋಡೋದಾದರೆ ಗ್ರ್ಯಾಜುಯೇಟ್ ಡಿಗ್ರಿ ಇನ್ ಪ್ರೊಫೆಷನಲ್ ಕೋರ್ಸ್ BE BTech ಇನ್ ರಿಲೆವೆಂಟ್ ಡಿಸಿಪ್ಲಿನ್ ಇನ್ ಫಸ್ಟ್ ಡಿವಿಷನ್ ವಿತ್ NET GAT ಆರ್ ಪೋಸ್ಟ್ ಗ್ರ್ಯಾಜುಯೇಟ್ ಡಿಗ್ರಿ ಇನ್ ಪ್ರೊಫೆಷನಲ್ ಕೋರ್ಸ್ ME ಮತ್ತು MTech ಇನ್ ರಿಲೆವೆಂಟ್ ಡಿಸಿಪ್ಲಿನ್ ಇನ್ ಫಸ್ಟ್ ಡಿವಿಷನ್ ಬೋತ್ ಅಟ್ ಗ್ರ್ಯಾಜುಯೇಟ್ ಆ್ಯಂಡ್ ಪೋಸ್ಟ್ ಗ್ರ್ಯಾಜುಯೇಟ್ ಲೆವೆಲ್. ಸರಿನಾ? ಈ ಒಂದು ಕ್ವಾಲಿಫಿಕೇಷನ್ ಆದವರು ಜೂನಿಯರ್ ರಿಸರ್ಚ್ ಫೆಲೋಶಿಪ್ಗೆ ಹುದ್ದೆಗೆ ಅರ್ಜಿಯನ್ನು ಸಲ್ಲಿಸ್ಬೋದು ಸ್ನೇಹಿತರೆ. ಸರಿನಾ? ಇನ್ನು ಡೇಟ್ ಆ್ಯಂಡ್ ಟೈಮ್ ಆಫ್ ವಾಕ್ ಇನ್ ಇಂಟರ್ವ್ಯೂ. ಸರಿನಾ? ಒಂದು ಇಂಟರ್ವ್ಯೂಗೆ ಯಾವ ದಿನಾಂಕದಂದು ಹೋಗಬೇಕಂತ ಮಾಹಿತಿ ನೀಡಿದ್ದಾರೆ. 11/2/2026 ವೆಡ್ನೆಸ್ಡೇ ಬೆಳಗ್ಗೆ 9 ಗಂಟೆಗೆ ನಮಗೆ ಇಂಟರ್ವ್ಯೂ ಇರುತ್ತೆ ಸ್ನೇಹಿತರೆ. ಸರಿನಾ? ಅದರ ಬಗ್ಗೆ ಕೆಳಗಡೆ ಮಾಹಿತಿ ನೀಡಿದ್ದಾರೆ, ಅದರ ಬಗ್ಗೆ ತಿಳಿಸ್ತಾ ಹೋಗ್ತೇನೆ ಸ್ನೇಹಿತರೆ. ಸರಿನಾ? ದ ನಂಬರ್ಸ್ ಆಫ್ ವೇಕೆನ್ಸೀಸ್ ಮೇ ವೇರಿ ಡಿಪೆಂಡಿಂಗ್ ಅಪಾನ್ ದ ರಿಕ್ರೂಟ್ಮೆಂಟ್ ಅಟ್ ದ ಟೈಮ್ ವಾಕ್ ಇನ್ ಇಂಟರ್ವ್ಯೂ. ವೇಕೆನ್ಸಿ ಮೇ ಬಿ ಕೀಪ್ ಅನ್ಫಿಲ್ಡ್ ಇಫ್ ನಂಬರ್ ಆಫ್ ಕ್ಯಾಂಡಿಡೇಟ್ಸ್ ಇಫ್ ಫಂಡ್ ಸೂಟೇಬಲ್. ಸರಿ, ಯಾವುದೇ ರೀತಿಯಾಗಿ ಬಹಳ ಜಾಬ್ಗಳು ಇಲ್ಲ ಕಾರಣ ಮೊದಲು ಹೋದವರಿಗೆ ಒಂದು ಆದ್ಯತೆ ಅಂತ ಇಲ್ಲಿ ಮಾಹಿತಿ ನೀಡಿದ್ದಾರೆ ಸ್ನೇಹಿತರೆ. ಸರಿನಾ? ಮಿನಿಮಮ್ ಏಜ್ ಬಂದುಬಿಟ್ಟು 30 ಫಾರ್ RA ಈಸ್ ಮ್ಯಾಕ್ಸಿಮಮ್ ಏಜ್ 35 years ಆ್ಯಂಡ್ ಫಾರ್ JRF ಈಸ್ 28 years ಆನ್ ಡೇಟ್ ಇಂಟರ್ವ್ಯೂ. 5 ವರ್ಷ ರಿಲ್ಯಾಕ್ಸೇಷನ್ ಇರುತ್ತೆ SC ST ಅವರಿಗೆ. 3 ವರ್ಷಗಳು OBCಗೆ ಇರುತ್ತೆ. ನೋಡಿ, ಫಾಲೋಶಿಪ್ ಸ್ಟೈಪೆಂಡ್ ಮಂತ್ಲಿ ಸ್ಯಾಲ್ರಿ 67,000 ಪರ್ ಮಂತ್ ಇರುತ್ತೆ ಆ್ಯಂಡ್ 37,000 ಪರ್ ಮಂತ್ ಇರುತ್ತೆ. ಸರಿನಾ? ಫಸ್ಟ್ ಆ್ಯಂಡ್ ಸೆಕೆಂಡ್ ಇಯರ್ ಫಾರ್ JRFಗೆ. ಮತ್ತು ನೋಡಿ ರಿಸರ್ಚ್ ಅಸೋಸಿಯೇಟ್ಸ್ ಆ್ಯಂಡ್ ಜೂನಿಯರ್ ರಿಸರ್ಚ್ ಫೆಲೋಸ್ ಆರ್ ನಾಟ್ ಎಲಿಜಿಬಲ್ ಫಾರ್ ಅದರ್ ಟೈಪ್ ಆಫ್ ಬೆನಿಫಿಟ್ಸ್ ಲೈಕ್ DA, CCA, ಬೋನಸ್, ರಿಟೈರ್ಮೆಂಟ್ ಬೆನಿಫಿಟ್ಸ್ ಎಕ್ಸೆಟ್ರಾ. ಹವೆವರ್ ದೇ ಆರ್ ಎಲಿಜಿಬಲ್ ಫಾರ್ ಮೆಡಿಕಲ್ ಫೆಸಿಲಿಟೀಸ್ ಸೆಲ್ಫ್ ಓನ್ಲಿ ಥ್ರೂ MIRO ಫೆಸಿಲಿಟಿ ಅವೈಲೇಬಲ್ ಇನ್ ಕ್ಯಾಂಪಸ್ಸಲ್ಲಿ ಒಂದು ರೂಮ್ಗಳ ವ್ಯವಸ್ಥೆ ಇರುತ್ತೆ, ಮತ್ತು ಬೋನಸ್ ಕೂಡ ಇರುತ್ತೆ. ಮತ್ತು ನಿಮಗೆ ಹೆಲ್ತ್ ಇಶ್ಯೂ ಏನಾದರೂ ಅಂತಂದರೆ ಹೆಲ್ತಿನ ಬಗ್ಗೆ ಇದನ್ನು ತೊಗೊಳ್ತೀವಿ ಅಂತ ಹೇಳಿದ್ದಾರೆ ಮಾಹಿತಿ ಸ್ನೇಹಿತರೆ. ಇನ್ನು interested candidate fulfill the above qualification may appear walk interview the DM
SRDE ಟ್ರಾನ್ಸಿಟ್ ಫೆಸಿಲಿಟಿ ನಿಯರ್ DRLM ಪುಲಿಯಾ DMSRDE GT ರೋಡ್ ಕಾನ್ಪುರಲ್ಲಿ ಒಂದು ಇಂಟರ್ವ್ಯೂ ಇರುತ್ತೆ ಸ್ನೇಹಿತರೆ, ಸರಿನಾ. ಆಸಕ್ತಿ ಉಳ್ಳವರು ದಯವಿಟ್ಟು ಹೋಗಿ ಅರ್ಜಿಯನ್ನು ಸಲ್ಲಿಸಿ ಇಂಟರ್ವ್ಯೂ ತೊಗೋಬೇಕು ಅಂತ ನಾನು ಈ ಒಂದು ವಿಡಿಯೋದಲ್ಲಿ ನಿಮಗೆ ಮಾಹಿತಿಯನ್ನು ನೀಡ್ತಾ ಇದ್ದೇನೆ ಸ್ನೇಹಿತರೆ, ಸರಿನಾ. ಇದು ಒಂದು DRDOದಲ್ಲಿ ಕರೆದಿರ್ತಕ್ಕಂಥ ಜಾಬ್ನ ಬಗ್ಗೆ ಸಂಪೂರ್ಣವಾದ ಮಾಹಿತಿಯನ್ನು ನೀಡಿದ್ದೇನೆ ಒಂದು ವಿಡಿಯೋದಲ್ಲಿ. ಇದೇ ರೀತಿ ಜಾಬ್ ಇನ್ಫಾರ್ಮೇಷನ್ ವಿಡಿಯೋಗಳಿಗೋಸ್ಕರ ನಮ್ಮ ಚಾನಲ್ನ ಇನ್ನೂ ಸಬ್ಸ್ಕ್ರೈಬ್ ಮಾಡಿದ ಕೆಳಗಡೆ ದಯವಿಟ್ಟು ಚಾನಲ್ನ ಬೇಕಾದ ಸಬ್ಸ್ಕ್ರೈಬ್ ಬಟನ್ ಇದೆ, ಸಬ್ಸ್ಕ್ರೈಬ್ ಆಗಿ. ಹಾಗೆ ವಿಡಿಯೋ ಇಷ್ಟ ಆದರೆ ಹಾಗೆ ನಿಮ್ಮ ಫ್ರೆಂಡ್ಸ್ ಫ್ಯಾಮಿಲಿ ಕೂಡ ಶೇರ್ ಮಾಡೋದು ಮರಿಬೇಡಿ. ಸಿಗ್ತೀನಿ ಮುಂದಿನ ವಿಡಿಯೋ ಇದೇ ರೀತಿ ಜಾಬ್ ಇನ್ಫಾರ್ಮೇಷನ್ ತಗೊಂಡು. ಅಲ್ಲಿವರೆಗೂ ಬಾಯ್.